ಇಬ್ಬರಿಗೂ ಒಂದು ಸ್ಟ್ರಿಕ್ಟ್ ಕಾನೂನು ಅನ್ನೋದು ಒಂದು ಜಾರಿ ಮಾಡಿಬಿಟ್ರೆ ಇಂಡಿಯಾನಲ್ಲಿ ಆವಾಗ ಅದಕ್ಕೆ ಒಂದು ಪರಿಹಾರ ಸಿಗುತ್ತೆ ಅಂತ ಕಾನ್ಫಿಡೆನ್ಸ್. ಸಾಫ್ಟ್ವೇರ್ ಕಂಪ್ನಿನಲ್ಲಿ ನಾವು ಇವ್ರದ್ದು ತಪ್ಪು ಅವ್ರದ್ದು ತಪ್ಪು ಅಂತ ಹೇಳೋಕ್ಕೆಲ್ಲ, ಇಬ್ಬರದು ತಪ್ಪಿದೆ. ಇವರು ನೆಗ್ಲಿಜಿಯನ್ಸು ಬಿಡು, ಅವ್ರ ಜೊತೆ ಪಾರ್ಟಿ ಶನಿವಾರ ಹೋಗೋಣ ಭಾನುವಾರ ಹೋಗೋಣ, ಮತ್ತು ಕ್ಲೋಸ್ ರಿಲೇಷನ್ ಆಗ್ಬಿಡ್ತಾರೆ, ರಿಲೇಟೆಡ್ ಟು ಮೆನ್ ಆ್ಯಂಡ್ ವುಮೆನ್ ಆಗ್ಬಿಡ್ತಾರೆ, ಆಮೇಲೆ ಲಿವಿಂಗ್ ಟುಗೆದರ್ ಅಂದ್ಬಿಡ್ತಾರೆ. ಹೌದು ಮಿಸ್ಯೂಸ್ ಆಗಿಬಿಟ್ಟಿದೆ ಲೇಡೀಸ್ ಮಾಡಿಬಿಟ್ರು ಅಂದರೆ ನಾವು ಹ್ಞೂ ಅಂದ್ಬಿಡೋದ ಆಗುತ್ತಾ? ಹಂಗೆ ಆಗಲ್ಲ. ನಾವು ಕಣ್ಣಾರೆ ನೋಡಿದ್ದೀವ? ಇಲ್ಲ. ಸರ್ 498 ಸೆಕ್ಷನ್ನ ಮಹಿಳೆಯರು ಮಿಸ್ಯೂಸ್ ಮಾಡ್ಕೊಳ್ತಿದ್ದಾರೆ ಅಂತ. ಯಾಕಂದರೆ ಇವಾಗ ಮೊನ್ನೆ ಒಂದು ಆತ್ಮಹತ್ಯೆ ಮಾಡ್ಕೊಂಡ್ರು, ಒಬ್ರು 25 ಪೇಜ್ ಪುಟನ ಬರೆದಿಟ್ಟು ಸುಭಾಷ್ ಅನ್ನೋರು ಆತ್ಮಹತ್ಯೆ ಮಾಡ್ಕೊಂಡ್ರು. 498 ಸೆಕ್ಷನ್ನು ತುಂಬ ಮಿಸ್ಯೂಸ್ ಆಗ್ತಿದ್ಯಾ ಅಂತ. ಸಾಫ್ಟ್ವೇರ್ ಕಂಪ್ನಿನಲ್ಲಿ ನಾವು ಇವ್ರದ್ದು ತಪ್ಪು ಅವ್ರದ್ದು ತಪ್ಪು ಅಂತ ಹೇಳೋಕ್ಕೆಲ್ಲ, ಇಬ್ಬರದು ತಪ್ಪಿದೆ. ಇವಾಗ 18-20 ವರ್ಷಕ್ಕೆಲ್ಲ ಅವರು BCom MBA ಮಾಡ್ಕೊಂಡಿದ್ದ ತಕ್ಷಣ ಅವ್ರಿಗೆ ಜಾಬ್ ಕೊಟ್ಬಿಡ್ತಾರೆ. ಮತ್ತು ಇವರು ಕೆಲ್ಸಕ್ಕೆ ಹೋಗ್ತಾರೆ. ಯಾರು? ಹುಡುಗರು ಹುಡುಗಿರು ಅಂತ, ಮೆನ್ ಆ್ಯಂಡ್ ವುಮೆನ್ ಅಂತ ಹೇಳಬೇಕು ಅಷ್ಟೆ. ಅದೇನಾಗುತ್ತೆ, ಅವ್ರಿಗೆ ಆಲ್ ಆಫ್ ಎ ಸಡನ್ ನಿಮಗೆ ಜಾಬ್ ತುಂಬ ಕಾಸು ಬಂದುಬಿಟ್ರೆ ವೀಕೆಂಡ್ ಅಂದಮೇಲೆ ಇವರು ಅದನ್ನು ಯೂಸ್ಫುಲ್ಲಾಗಿ ಮಾಡಿದ್ರೆ ಏನೂ ಇಲ್ಲ. ಇವರು ನೆಗ್ಲಿಜಿಯನ್ಸು ಬಿಡು, ಅವ್ರ ಜೊತೆ ಪಾರ್ಟಿ ಶನಿವಾರ ಹೋಗೋಣ ಭಾನುವಾರ ಹೋಗೋಣ, ಮತ್ತು ಕ್ಲೋಸ್ ರಿಲೇಷನ್ ಆಗ್ಬಿಡ್ತಾರೆ, ರಿಲೇಟೆಡ್ ಟು ಮೆನ್ ಆ್ಯಂಡ್ ವುಮೆನ್ ಆಗ್ಬಿಡ್ತಾರೆ, ಆಮೇಲೆ ಲಿವಿಂಗ್ ಟುಗೆದರ್ ಅಂದ್ಬಿಡ್ತಾರೆ. ಅದೇನಾಗುತ್ತೆ, ಸೀರಿಯಸ್ಸಾಗಿ ತೊಗೊಳ್ದೆ ಕೇರ್ಲೆಸ್ ಆಗಿ ಇದ್ಬಿಡ್ತಾರೆ. ಅದೇನಾಗುತ್ತೆ, ಅದನ್ನು ಆಪರ್ಚುನಿಟಿ ಇವ್ರು ತೊಗೊಳ್ತಾರ ಅವ್ರು ತೊಗೊಳ್ತಾರ ಹೇಳೋಕ್ಕಾಗಲ್ಲ. ಇವ್ರದ್ದು ಒಂದು ಸೈಡ್ ತಪ್ಪಿರ್ಬೋದು, ಆ ಕಡೆ ಒಂದು ಸೈಡ್ ತಪ್ಪಿರ್ಬೋದು. ಆ ಥರ ಬಂದಾಗ ಏನು ಮಾಡ್ತಾರೆ, ಆಮೇಲೆ ಒಬ್ಬರು ಏನು ಮಾಡ್ತಾರೆ, ಪೀಡ್ಸೋಕ್ಕೆ ಶುರು ಮಾಡಿಬಿಡ್ತಾರೆ. ಮದುವೆ ಆಗಿದ್ದರೆ ಅವ್ರದ್ದೊಂದು ಲೆಕ್ಕ ಕಂಪ್ನಿನಲ್ಲಿ, ಅವ್ರೇನೋ ಬೇರೆಯವ್ರದ್ದು ಇದ್ದರೆ, ಅವ್ರಿಗೂ ಇವ್ರದ್ದು ಏನೋ ಬೇರೆಯವ್ರಿದ್ದರೆ ಅಲ್ಲಿ ಕ್ಲ್ಯಾಶ್ ಆಗ್ಬಿಡುತ್ತೆ ಗಂಡ ಹೆಂಡ್ತಿಗೆ. ಆವಾಗ ಏನಾಗುತ್ತೆ, ಕೋರ್ಟ್ಗೆ ಹೋಗ್ಬಿಡ್ತಾರೆ. ಆವಾಗ ನನಗೆ ಇಷ್ಟು ಕೊಡು ಕಾಂಪನ್ಸೇಷನ್, ತಿರ್ಗಿ ಅವರು ಇಷ್ಟು, ಇವನು ಹೇಳ್ತಾನೆ ನಂಗೆ ಟಾರ್ಚರು. ಅದರಿಂದ ಇವಾಗ ಏನಾಗಿದೆ ಅಂದರೆ, ಇಬ್ಬರಿಗೂ ಒಂದು ಸ್ಟ್ರಿಕ್ಟ್ ಕಾನೂನು ಅನ್ನೋದು ಒಂದು ಜಾರಿ ಮಾಡಿಬಿಟ್ರೆ ಇಂಡಿಯಾನಲ್ಲಿ ಆವಾಗ ಅದಕ್ಕೆ ಒಂದು ಪರಿಹಾರ ಸಿಗುತ್ತೆ ಅಂತ ಕಾನ್ಫಿಡೆನ್ಸ್. ಒಟ್ಟಲ್ಲಿ ಒಂದು ಸ್ಟ್ರಿಕ್ಟ್ ಕಾನೂನು ತರಬೇಕು. ನೀವು ಈ ಥರ ಮಾಡಿದ್ರೆ, ಈ ಥರ ಆದರೆ, ಮತ್ತು ಕಾನೂನಲ್ಲಿ ಇಮ್ಮಿಡಿಯೇಟ್ ಅವ್ರಿಗೆ ಪನಿಷ್ಮೆಂಟ್ ಅನ್ನೋದು ಬೇಗ ಕೊಡಬೇಕು. ಕೇಸ್ ಕೊಟ್ಟರು ತೊಗೊಂಡ್ರು ಎಳ್ಕೊಂಡು ಹೋಗ್ಬಾರ್ದು. ಅವ್ರಿಗೆ ಇಮ್ಮಿಡಿಯೇಟ್ ಪನಿಷ್ಮೆಂಟ್ ಕೊಟ್ಬಿಟ್ರು ಕೇಸ್ನ ಇಮ್ಮಿಡಿಯೇಟ್ ಕ್ಲೋಸ್ ಮಾಡಿ ತೋರಿಸ್ಬಿಡ್ಬೇಕು, ಇವ್ರಿಗೆ ಈ ಪನಿಷ್ಮೆಂಟ್ ಆಗಿದೆ ಅಂತ ಪಬ್ಲಿಕ್ಗೆ ಅವೇರ್ನೆಸ್ ಕೊಟ್ಬಿಡ್ಬೇಕು. ಅದ್ರ ಬಗ್ಗೆ ಇಮ್ಮಿಡಿಯೇಟ್ ಕೊಡಬೇಕು, ಡಿಲೇ ಮಾಡಬಾರ್ದು. ಅವ್ರು ಶ್ಯೂರಿಟಿ ಇಲ್ಲ, ಅವ್ನು ಗೊತ್ತಾಗಿಲ್ಲ, ಇವ್ರದ್ದು ನಮಗೆ ಆಧಾರ ಸಿಕ್ಕಿಲ್ಲ, ಏನು ಹೇಳ್ಬಾರ್ದು. ಅದು ನೋಡಿದ್ರೆ ಯಾವ ಥರ ನೀವು ಅದರಲ್ಲಿ ನಿಮಗೆ ಕಾನೂನಲ್ಲಿ ಯಾವ ಥರ ಅದಕ್ಕೆ ತಗೋಬೋದು, ಅದು ಈ ಥರ ಇದೆ ಇಲ್ಲಿ ಸಿಗುತ್ತೆ ಪಾಯಿಂಟ್ ಅಂದಾಗ ಕ್ಯಾಚ್ ಮಾಡಿ ಇಮ್ಮಿಡಿಯೇಟು ರಿಸಲ್ಟ್ ಕೊಡಬೇಕು. ಇವ್ರಿಗೆ ನ್ಯಾಯ ಸಿಕ್ಕಿದೆಯಾ, ಅವ್ರಿಗೆ ನ್ಯಾಯ ಸಿಕ್ಕಿದೆಯಾ, ಯಾರು ತಪ್ಪಿದೆ ಅವ್ರಿಗೆ ಪನಿಷ್ಮೆಂಟ್. ಮಹಿಳೆಯರು ಜಾಸ್ತಿ ಮಿಸ್ಯೂಸ್ ಮಾಡ್ಕೊಳ್ತಿದ್ದಾರೆ 498 ಸೆಕ್ಷನ್ ಅನ್ನೋದೊಂದು. ಯಾಕಂದ್ರೆ ಇತ್ತೀಚೆಗೆ ಅದು ಜಾಸ್ತಿ ಆಗ್ತಾ ಇದೆಯಾ ಹೇಗೆ? ಹಂಗಲ್ಲ, ನಾವು ಹ್ಞೂ ಏನೂ ಗೊತ್ತಿಲ್ಲದೆ ನಾವು ಕೇಳಿದ್ರೆ ನಾವು ಆನ್ಸರ್ ಮಾಡೋದು ಹೆಂಗೆ? ಇವಾಗ ಹೌದು ಮಿಸ್ಯೂಸ್ ಆಗಿಬಿಟ್ಟಿದೆ ಲೇಡೀಸ್ ಮಾಡಿಬಿಟ್ರು ಅಂದರೆ ನಾವು ಹ್ಞೂ ಅಂದ್ಬಿಡೋದ ಆಗುತ್ತಾ? ಹಂಗೆ ಆಗಲ್ಲ. ನಾವು ಕಣ್ಣಾರೆ ನೋಡಿದ್ದೀವ? ಇಲ್ಲ. ಎಲ್ಲ ಒಂದು ಇವಾಗ 140 ನಮ್ಮ 140 ಕೋಟಿನಲ್ಲಿ ಒಂದು ಕಡೆ ಏನೋ ಇವಾಗ 4 ರೋಡ್ ಇದೆ ಅಂದರೆ ಒಂದು ಕಡೆ ಆಕ್ಸಿಡೆಂಟ್ ಆಗ್ಬಿಡುತ್ತೆ. ಅವಾಗ ನೀವೆಲ್ಲ ಎಲ್ಲ ಕಡೆ ಆಕ್ಸಿಡೆಂಟ್ ಆಗುತ್ತಲ್ಲ ಅಂತ ಕೇಳಿದ್ರೆ ಹಂಗಾಗಲ್ಲ. ಎಲ್ಲೋ ಒಂದು ಕಡೆ ಆಕ್ಸಿಡೆಂಟ್ ಆಗುತ್ತೆ ಅಂದಾಗ ಅದು ಆ ಥರ ಅಚಾನಕ್ ಆಗುತ್ತೆ. ಅದಕ್ಕೆ ಕಾನೂನುಬದ್ಧವಾಗಿ ತೊಗೊಂಡ್ರೆ ಅದಕ್ಕೆ ರಿಸಲ್ಟ್ ಬರುತ್ತೆ. ಇಂಟರ್ನಲ್ಲಿ ಏನೇನು ಇರುತ್ತೋ ಅತ್ತೆ ಮಾವ ಕಾಟ ಇರುತ್ತೆ ಅಂತಾರೆ, ಇವ್ರ ಕಡೆ ಅತ್ತೆ ಮಾವ ಕಾಟ ಅಂತಾರೆ, ಯಾರ್ದು ಗೊತ್ತಿಲ್ಲ. ಬಾಮ ಇದೊಂದು ಅಂತಾರೆ, ಆಮೇಲೆ ಹೆಂಡ್ತಿ ತಮ್ಮಂದು ಅಂತಾರೆ, ಈ ಕಡೆ ಹೆಂಡ್ತಿ ಅಕ್ಕಂದು ಅಂತಾರೆ. ಫ್ಯಾಮಿಲಿ ಡಿಸ್ಪ್ಯೂಟ್ ಇದ್ದಾಗಲೂ ಟೆನ್ಷನ್ ಮಾಡಿ ಮನೆ ಬಾಡಿಗೆ ರಿಚ್ ಆಗಿದ್ದರೆ ಏನೋ ನಡ್ಕೊಂಡು ಹೋಗುತ್ತೆ ಒಂಥರ, ಏನು ಇಲ್ಲದೆ ಇದ್ದರೆ ಒಂಥರ ನಡ್ಕೊಂಡು ಗಲಾಟೆ ಆಗುತ್ತೆ. ಅವು ಕ್ರಿಯೇಟ್ ಮಾಡ್ಕೊತಾರೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಕೊಂಡಾಗ ಅವ್ನಿಗೆ ಏನಾರ ತುಂಬ ಟಾರ್ಚರ್ ಕೊಟ್ಟಾಗ ಅವ್ನು ಸಾಯಂಕಾಲ ಎಣ್ಣೆ ಗಿಣ್ಣೆ ಹೊಡೆಯೋದು, ಟಾರ್ಚರ್ಗೆ ಹೋಗ್ಬಿಟ್ಟು ಅವ್ನಿಗೆ ಒಂಥರ ಆಗ್ಬಿಟ್ಟು. ಇಲ್ಲ ಈ ಹುಡುಗಿಯರಾದರೆ ಏನೋ ಮಾಡ್ಕೊಂಡು ಬೇಜಾರಾಗ್ಬಿಟ್ಟು ಅವನೇನ ಟಾರ್ಚರ್ ಕೊಟ್ಟರೆ ಇವರು ಆ ಥರ. ಇದು ಅದಕ್ಕೆ ಹೆಣ್ಣಿಗೆ ಗಂಡಿಗೆ ಏನು ಸಮಾನಾಂತರ ಹಕ್ಕಿದೆಯೋ ಆ ಥರ ಇದರಲ್ಲೂ ಇಬ್ಬರಿಗೂ ಕಾನೂನು, ಇಬ್ಬರಿಗೂ ನಿಮ್ಗೆ ಈ ಕಾನೂನು, ಗಂಡಸರಿಗೆ ಈ ಕಾನೂನು ಅಂತ ಜಾರಿ ಮಾಡಿಬಿಟ್ರೆ ಅದು ಒಂದು ಅಲ್ಲಿಗೆ ಫುಲ್ ಸ್ಟಾಪ್ ಕೊಟ್ಟಂಗೆ ಆಗುತ್ತೆ. ಫುಲ್ ಸ್ಟಾಪ್ ಕೊಡಬೇಕಷ್ಟೇ.
ಹಾಂ, ಗಂಡಾಗಲಿ ಹೆಂಗಸಾಗಲಿ ಅವ್ರದ್ದೇ ಅಂತ ಪಾಯಿಂಟ್ ಔಟ್ ಮಾಡೋದು ಇಲ್ಲ ಗಂಡಸದೇ ಪಾಯಿಂಟ್ ಔಟ್ ಮಾಡೋದು ಬೇಡ. ಇಬ್ಬರಿಗೂ ಸಮಾನತೆ ಇದೆ ತಾನೇ. ಹಾಂ, ನಮ್ಮ ದೇಶದಲ್ಲಿ ಸಮಾನತೆ ಇದೆ. ಹಾಂ, ರೈಟ್ಸ್ ಇದೆ ಇಬ್ಬರಿಗೂ ಅದೇ ಥರ ಕಾನೂನು ತನ್ನಿ. 498A ಸೆಕ್ಷನ್ ಇದೆ ಅಲ್ವಾ, ಸೊ ಅದನ್ನ ಮಹಿಳೆಯರು ತುಂಬಾ ಮಿಸ್ಯೂಸ್ ಮಾಡ್ಕೊಳ್ತಿದ್ದಾರೆ ಅಂತ ಇವಾಗ ಏನು ಒಬ್ರು ವಕೀಲರು ಕೂಡ ಹೇಳಿದ್ದಾರೆ. ಸೊ ಸೂಸೈಡ್ ಕೂಡ ಮಾಡ್ಕೊಂಡ್ರು, ಒಬ್ರು ಸೂಸೈಡ್ ಕೂಡ ಮಾಡ್ಕೊಂಡಿದ್ದಾರೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ಅದು ಈಗಿಂದ ಅಲ್ಲಮ್ಮ, ಸ್ಟಾರ್ಟಿಂಗಿಂದಲೇ ಅದು ಶುರು ಆ ಥರ ಆಗಿ ತುಂಬ ಕೇಸ್ಗಳು ಆ ಥರ ಆಗಿದೆ. ಇವನ್ ಕೇಸಿಂದ ಸ್ವಲ್ಪ ಜಾಸ್ತಿ ಇದಾಗಿರೋದ್ರಿಂದ ಈಗ ಎಲ್ಲರೂ ಧ್ವನಿ ಎತ್ತಾ ಇದ್ದಾರೆ. ಮೊದಲೇ ಎತ್ತಬೇಕಾಯಿತು. ಸುಮಾರು ಜನ ಇನ್ನೋಸೆಂಟ್ಗಳು ಈ ಇದರಲ್ಲಿ ಭಾಳ ಶಿಕ್ಷೆಗೊಳಗಾಗಿದ್ದಾರೆ ಫಸ್ಟ್ ಸುಮಾರು ಜನ. ಏನ್ ಹೇಳ್ತೀರಾ ಅಂದ್ರೆ ಇವಾಗ 498 ಸೆಕ್ಷನ್ ತುಂಬಾ ಮಿಸ್ಯೂಸ್ ಆಗ್ತಿದ್ಯಾ? ಅಂದ್ರೆ ನಿಮ್ಗೂ ಗೊತ್ತಿರುತ್ತೆ, ನೀವು ಪೊಲೀಸ್ ಆಗಿದ್ದವರು. ನಾನು ಅದನ್ನೇ ಹೇಳ್ತಾ ಇದ್ದೆ, ಸ್ಟಾರ್ಟಿಂಗಿಂದಲೇ ಆಗಿದೆ, ಸುಮಾರು ಆಗಿದೆ. ನನಗೂ ಗೊತ್ತು, ಎಕ್ಸಾಂಪಲ್ ಬೇಕಾದ್ರೆ ಕೊಡ್ತೀನಿ, ಇಲ್ಲ ಅಂತಲ್ಲ. ಆದರೆ ಅದಕ್ಕೆ ಅವಾಗ ಈಗ ರೀಸೆಂಟಾಗಿ ಕಾನೂನು ಚೇಂಜ್ ಮಾಡಿದ್ರು ಅಂತ ಕಾಣಿಸುತ್ತೆ. ಮೊದಲಾದರೆ ಏನಂದರೆ ಅವ್ನು ಕಂಪ್ಲೇಂಟ್ ಕೊಟ್ಟರೆ ಎಲ್ಲನೂ ಅರೆಸ್ಟ್ ಮಾಡ್ತಿದ್ರು. ಈಗ ಹಂಗಾಗಲ್ಲ, ಮೊದಲು ಎನ್ಕ್ವೈರಿ ಮಾಡಿ ಆಮೇಲೆ ಅರೆಸ್ಟ್ ಮಾಡ್ತಾರೆ ಅಂತ ಚೇಂಜ್ ಮಾಡಿದ್ದಾರೆ. ಆದರೆ ಇನ್ನೂ ಚೇಂಜ್ ಆಗಬೇಕು. ತುಂಬ ಗಂಡಸರು ಪಾಪ ಕಷ್ಟ ಅನುಭವಿಸ್ತಾ ಇದ್ದಾರೆ. ಮೀಟು ಹೋಗಿ ಮೇಲ್ಟು ಆಗ್ಬೇಕು ತಾನೆ ಈಗ. ಏನ್ ಹೇಳ್ತೀರಾ ಮಹಿಳೆಯರಿಗೆ? ಅಂದ್ರೆ ಈ ತರ ದೌರ್ಜನ್ಯ ಮಾಡೋ ಮಹಿಳೆಯರಿಗೆ ಏನ್ ಹೇಳ್ತೀರಾ? ಈ ಥರ ಮಹಿಳೆಯರಿಗೆ ಶಿಕ್ಷೆ ಆಗಬೇಕು. ಅದರಲ್ಲೂ ಅವ್ರಿಗೆ ಈಗ 40 ಪುಟ 25 ಪುಟ ಬರೆದು ಹೋಗಿದ್ದಾನಲ್ಲ, ಅವನಿಗಂತೂ ಅವ್ರ ಫ್ಯಾಮಿಲಿಗೆ ಆಗಲೇಬೇಕು ಶಿಕ್ಷೆ. ವೇಟ್ಲೆಸ್ ಕರ್ನಾಟಕ.